ಮನಸ್ಸಿಂದ, ಯಾಕಂದ್ರೆ ಇಲ್ಲಿ ಅಂದಿಂದ ಅವರು ಈ ಕ್ಲಬ್ಗೆ ಸೇರ್ತಕ್ಕೆ ಆಗುದಿಲ್ಲ. ಒಳ್ಳೆಯ ಮನಸ್ಸಿನವರು ಮಾತ್ರ ಈ ಕ್ಲಬ್ ಅಲ್ಲಿ ಮೆಂಬರ್ಶಿಪ್ ಪಡ್ಕೊಂಡು ಮತ್ತೆ ಒಂದು ಸೇವೆಯಲ್ಲಿ ತಮ್ಮ ಅಳಿಲು ಸೇವೆಯನ್ನ ಈ ಒಂದು ಸಂಸ್ಥೆಗೆ ಒದಗಿಸಿ ಸಮಾಜದಲ್ಲಿ ಕನಿಷ್ಠ ಬದುಕನ್ನು ಬರ್ತಾ ಇರ್ತಕ್ಕಂತಹ ಅನೇಕ ಒಂದು ಸಾರ್ವಜನಿಕರಿಗೆ ಒಂದು ಕನಿಷ್ಠ ಸಹಾಯ, ಆಸರೆ ಅಂತೀವಿ. ಒಂದು ಪೊಲೀಸ್ ಇದರಲ್ಲಿ ಒಂದು ಆಸರೆ ಅಂತ ಒಂದು ಸ್ಕೀಮು ಜಾರಿ ಮಾಡಿದ್ದೀವಿ. ಆಸರೆದ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ, ಯಾರು ಇಲ್ಲದೆ ಅವರಿಗೆ ಪೇರೆಂಟ್ಸ್ ಇರಬಾರ್ದು, ಯಾರು ಅನಾಥರಾಗಿರ್ಬೇಕು ಅಂತವ್ರನ್ನ ಗುರುತಿಸಿ ಸುಮಾರು ನಮ್ಮ ಒಂದು ಕೆಜಿಎಫ್ ಜಿಲ್ಲೆಯಲ್ಲಿ 350 ಜನ ಯಾರು ಇಲ್ಲದೆ ಇದ್ದಾರೆ. ನಮ್ಮ ಇಲಾಖೆಯಿಂದ ಅಂತವ್ರನ್ನ ಒಂದು ಪಟ್ಟಿ ಮಾಡಿ ಅವ್ರಿಗೆ ನಮ್ಮ ಇಲಾಖೆ ಪ್ರತಿಯೊಂದು ಮನೆಗೆ ಹೋಗಿ ಅವರ ಒಂದು ಬೇಕು ಬೇಡಗಳು, ನಮ್ಮ ಇಲಾಖೆಯಿಂದ ಏನಾದರೂ ಅವರಿಗೆ ಸಹಕಾರ ಮತ್ತೆ ಅವರ ಒಂದು ಜೀವನ ಮಾಡ್ಕೊಡೋದಕ್ಕೆ ಏನಾದರೂ ಒಂದು ಮಿನಿಮಮ್ ನಮ್ಮ ಕೈಲಾದಷ್ಟು ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ಆ ಒಂದು ಕಾನ್ಸೆಪ್ಟು ನಮ್ಮ ರೋಟರಿ ಕ್ಲಬ್ ಈಗ ಲಕ್ಷ್ಮಣ ಸರ್ ಹೇಳಿದ್ರು, ಸುಮಾರು ಒಂದು ಕಾಮಧೇನು ಒಂದು ಯೋಜನೆ ಯಾರಿಗೆ ನಾವೆಲ್ಲರೂ ಕಾಮಧೇನು ಇದರಲ್ಲಿ ಎಲ್ಲ ವಿಡೋಸ್ಗೆ, ಯಾರು ಇಲ್ಲದವ್ರಿಗೆ, ಬಿಲೋ ಪಾವರ್ಟಿ ಇದ್ದವ್ರಿಗೆ, ಮತ್ತೆ BPL ಕಾರ್ಡ್ ಮತ್ತೆ ಅದನ್ನು ಗುರುತಿಸಿ ಅಂಥವ್ರಿಗೆ ಒಂದು ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ತು. ಮತ್ತೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ರೀತಿ ಕೂಡ ನಾನು ಈ ಒಂದು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ಕಾರ್ಯಕಾರಿ ಮಂಡಳಿಯವರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಒಂದು ಕ್ಲಬ್ಗೆ ಮತ್ತೆ ನಮ್ಮ ಕೆಜಿಎಫ್ ಜನತೆಗೆ ಒಳ್ಳೇದು ಮಾಡಿ ನಿಮ್ಮ ಹೆಸರು ಮುಂದಿನ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಬೆಳೆಯಲಿ, ಮತ್ತೆ ಈ ಸಂಸ್ಥೆಯಿಂದ ಒಂದು ಸುಮಾರು ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಹಸು ಕೊಡ್ತಕ್ಕಂತಹ ಕಾರ್ಯಕ್ರಮ ಸುಮಾರು 100 ಜನಕ್ಕೆ ಒಂದು ಯೋಜನೆ ಮಾಡಿದರೆ ಬಹಳ ಅತ್ಯುತ್ತಮವಾದಂತಹ ಒಂದು ಉಚಿತವಾಗಿ ಗುರುತಿಸಿ ಕೊಡ್ತಕ್ಕಂಥ ಬಹಳ ಖುಷಿ ಆಯಿತು. ಯಾಕಂದ್ರೆ ಈ ಒಂದು ಹಸು ಕೊಡಿಸಿದ್ರೆ ಆ ಹಸು ಮೇಲೆ ಒಂದು ಕುಟುಂಬ ಬೆಳೀತದೆ, ಕುಟುಂಬ ಒಂದು ನಡೀತದೆ, ಸ್ವಾವಲಂಬಿಗಳಾಗಿ ಬದುಕಕ್ಕೆ ಒಂದು ಅವಕಾಶ ಆಗ್ತದೆ, ಸಮಾಜದಲ್ಲಿ ಅವರನ್ನು ಒಂದು ಧೈರ್ಯವಾಗಿ ಬದುಕತಕ್ಕಂಥ ಒಂದು ಶಕ್ತಿ ಬರ್ತದೆ ಅಂತ ಒಂದು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಮ್ಮ ರೋಟರಿ ಕ್ಲಬ್ ಕೆಜಿಎಫ್ ಯಶಸ್ವಿಯಾಗಿ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಮುಳುಬಾಗಿಲು, ಕೋಲಾರ ಮತ್ತೆ ಬಂಗಾರಪೇಟೆ ಎಲ್ಲ ಕಡೆಯಿಂದ ನನ್ನ ಕ್ಲಬ್ದ ಒಂದು ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಬಂದಿದ್ದೀರಿ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಿಮ್ಮ ಒಂದು ಜೊತೆಗೆ ಒಂದು ನೋಡಿ ನಿಮ್ಮ ಒಂದು ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಗಳಾಗಿ ಮಾಡಿದ್ದಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರ ನಮ್ಮ DYSP ನಮ್ಮ ಲಕ್ಷ್ಮೇಶ್ವರ ಅವರು ಇದೇ KGF ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಮತ್ತೆ ಪ್ರಮೋಷನ್ ಆಗಿ DSP ಆಗಿ ನಮ್ಮ KGFಗೆ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ತಾ, ಮತ್ತೆ ಯುವಕರು ಅದರಲ್ಲಿ ಭಾಗವಹಿಸ್ತಾರೆ. ಎಲ್ಲ ಒಂದು ಏಜ್ ಗ್ರೂಪ್ನವರು ಅದರಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಆ 3,000-4,000 ಮಕ್ಕಳು ಅಥವಾ ಯುವಕರು ಎಲ್ಲರೂ ಸೇರಿ ಮ್ಯಾರಥಾನ್ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಪೊಲೀಸ್ ಇಲಾಖೆ. ಸೊ ಹಾಗಾಗಿ ತಾವಿಲ್ಲ ಅಂದ್ರೆ ನಾವು ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಅಂತ ಒಳ್ಳೆ ಪ್ರಾಜೆಕ್ಟ್ಸ್ ನಾವು ಮಾಡಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಕಳೆದ 3 ವರ್ಷಗಳಿಂದ ನಾವು ಮ್ಯಾರಥಾನ್ ಮಾಡ್ಕೊಂಡು ಬರ್ತಾ ಇದೀವಿ. ತಮ್ಮ ಇಲಾಖೆಯಿಂದ ಒಳ್ಳೆ ಸಹಕಾರ ಶಿವಾಂಶ ರಜಪೂತ್ ಸಾಹೇಬರಾಗ್ಲಿ, SP ಸಾಹೇಬರಾಗಿರ್ತಕ್ಕಂಥ ಅವರಾಗ್ಲಿ, ತಾವಾಗ್ಲಿ ನಮ್ಗೆ ಒಳ್ಳೆ ಸಹಕಾರ ಕೊಡ್ಕೊಂಡು ಬಂದಿದ್ರ. ಹಾಗಾಗಿ ನಮ್ಮ ರೋಟರಿ ಸಂಸ್ಥೆಯಿಂದ ನಮ್ಮ ಪೊಲೀಸ್ ಇಲಾಖೆಗೆ ಈ ವೇದಿಕೆ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅತಿ ಹೆಚ್ಚಾಗಿ ಬಂದು ನಮ್ಮ ಪ್ರೆಸಿಡೆಂಟ್ಗಳು 26-27 ಬಾರಿ ಅತಿ ಹೆಚ್ಚಾಗಿ ಬಂದು ಭಾಗವಹಿಸಿದ್ದಾರೆ. ನಮ್ಮ ಹಿರಿಯ ಟೀಮ್, ನಮ್ಮ ಡಿಸ್ಟ್ರಿಕ್ಟ್ ಟೀಮ್ ಆಗ್ಬೋದು, ಝೋನ್ ಟೀಮ್ ಆಗ್ಬೋದು, ಎಲ್ಲ ಬಂದಿದ್ದಾರೆ. ಯಾಕೆಂದ್ರೆ ನಾವು ಹೈಯೆಸ್ಟ್ ಕೊಡಬೇಕಾಗಿರೋದು ಯಾರು ಇನ್ಸ್ಟಾಲೇಷನ್ ಆಫೀಸರ್ ಆಗಿರ್ತಾರೆ ಅವ್ರು ಕೊಡಬೇಕು, ಅವ್ರು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನನಗೆ ಖುಷಿ ಆಗಿದೆ ಏನಂದ್ರೆ 15 ಜನ ಹೊಸ ಮೆಂಬರ್ ಮಾಡಿದ್ದಾರೆ. 15 ಜನ ಮೇ ಬಿ ಫಸ್ಟ್ ಇರ್ಬೇಕು ಅನಿಸ್ತೈತೆ. ನಮ್ಗೆ ಲೀಸ್ಟ್ ಸಿಗ್ತೈತೆ. ಪ್ರಭಾಕರ್ ಇದ್ದಾರೆ, ಅವ್ರು ಕೂಡ ಇನ್ನೂ ಲೀಸ್ಟ್ ಕೊಟ್ಟಿಲ್ಲ. ಶಂಕರ್ ಅವ್ರು ಇದ್ದಾರೆ, ಅವ್ರೇನ್ ಮಾಡ್ತಾರೋ ಗೊತ್ತಿಲ್ಲ. ಯಾವ ರೀತಿ ನಾವು ಯಾರು ಡಿಕ್ಲೇರ್ ಮಾಡಕ್ ಆಗ್ತಾ ಇಲ್ಲ, ಆಮೇಲೆ ಡಿಕ್ಲೇರ್ ಮಾಡ್ತೀವಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ತಮಗೆ ಏನು ರೋಟಿ ಈಗ ಬಂದಿದ್ದೀರಿ. ಈಗ ನಮ್ಮ ಲಕ್ಷ್ಮಣ ಸರ್ DYSP ಹೇಳಿದ್ರು, ಅವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಬಂದಿದ್ದು. ಸರ್ ನಾನು ಕೂಡ ಪೊಲೀಸ್ ಸರ್, ಲಕ್ಷ್ಮೀ ಸರ್
ನಾನು ಕೂಡ ಪೊಲೀಸ್ ಆಫೀಸರ್ ಆಗಿ ನಾನು ರಿಟೈರ್ಡ್ ಆಗಿದೆ 2022ರಲ್ಲಿ. ನಾನು PSI ರಿಟೈರ್ಡ್ ಆದೆ. ನನ್ನ ಈ ರೋಡ್ನಲ್ಲಿ ಯಾರಾದರೂ ಆಗಿದ್ರೆ ನಮ್ಮ ಇಲಾಖೆಯಿಂದ ನಾನೇ ಸರ್ ಫಸ್ಟ್ ಆಗಿರೋದು. ನಾನೇ ನನ್ನೆಲ್ಲ ಡ್ರೈವರು ನಿಮ್ಗೆ ಅಡ್ಡ ಬರ್ತದೆ, ಕಾನೂನು ಬರ್ತದೆ, ಅದು ಬರ್ತದೆ, ಇದು ಬರ್ತದೆ, ನಾವು ಯಾವುದಕ್ಕೂ ಭಾಗಿಯಾಗಲ್ಲ. ನಾವು ಸೋಷಿಯಲ್ ಸರ್ವಿಸ್ ಮಾಡೋದು. ಇನ್ನು ಮಿಕ್ಕಿದ್ದೆಲ್ಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಮ್ಮ ಸತೀಶ್ ಮಾಧವನ್ ಸರ್ಗೆ. ಮತ್ತೆ 2 ಮಾತನ್ನ ನಮ್ಮ CM AG ಆಗಿ ಅವ್ರು ಮಾತಾಡಬೇಕಾಗಿ. ಕೋಲಾರದ ಚಿನ್ನದ ಗಣಿ ತಾಲೂಕು ಈಸ್ಟ್ ಇಂಡಿಯಾ ಕಂಪನಿ ನಿರ್ಮಿಸಿದ ಕಟ್ಟಡ, ಬ್ರಿಟಿಷ್ ಅಧಿಕಾರಿಗಳ ಛಾಯಾಚಿತ್ರ ಜೊತೆಗೆ ಜವಾಬ್ದಾರಿಯುತ KGFನ ಎಲ್ಲ ರೋಟರಿ ಬಂಧುಗಳಿಗೆ ಸ್ವಾಗತ ಕೋರ್ತಾ, ರೋಟರಿ ಕ್ಲಬ್ KGF ಈ ಒಂದು ಸಂಸ್ಥೆ ಸರಿಸುಮಾರು 71 ವರ್ಷಗಳ ಹಿಂದೆ ಜಿಲ್ಲೆಯಲ್ಲಿ ಹಳೆಯದಾದಂತಹ ಒಂದು ಸಂಸ್ಥೆನ ಹುಟ್ಟುಹಾಕಿ ಈ ತನಕ ಬಹಳ ಅಚ್ಚುಕಟ್ಟಾಗಿ ಗೌರವಯುತವಾಗಿ ಇಡೀ ಜಿಲ್ಲೆಯಲ್ಲೇ ಮಾದರಿಯಾಗಿ ನಡೆಸ್ಕೊಂಬಂತ ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಅಧ್ಯಕ್ಷರುಗಳಿಗೆ, ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ತಾ ಮತ್ತೆ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಈ ಒಂದು ಇನ್ಸ್ಟಾಲೇಷನ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂಥ ಹಿರಿಯರು ಮತ್ತೆ ಸಂಸ್ಥೆಯ ಮುಖ್ಯಸ್ಥರಾದ PDG ಆದಂತಹ ಗೌರವಾನ್ವಿತ ರೋಟರಿ ಸತೀಶ್ ಮಾಧವನ್ ಸರ್ ಅವರು, ಹಾಗೆ ಮುಖ್ಯ ಅತಿಥಿಗಳು ಮತ್ತೆ ಹಿರಿಯ DOSP ಅಧಿಕಾರಿ ಅಂತ ಲಕ್ಷ್ಮಣ ಸರ್ ಅವರು, ನಾರಾಯಣ ಸ್ವಾಮಿ ಸರ್ ಅವರು, ಹರೀಶ್ ಕುಮಾರ್ ಅವರು, ರಾಜ್ಕುಮಾರ್ ಸರ್ ಅವರು, ಲಕ್ಷ್ಮೀನಾರಾಯಣ ಸರ್ ಅವರು, ರಾಮಚಂದ್ರ ಸರ್ ಅವರು, ಹಾಗೆ ಈ ಹಿಂದೆ ಇದ್ದಂತ ಅಧ್ಯಕ್ಷರಾದ ಬಾಬು ಸರ್ ಅವರು, ಉಮೇಶ್ ಅವರು ಕಾರ್ಯದರ್ಶಿಗಳು, ಈಗ ನೂತನವಾಗಿ ಮತ್ತೆ ನಾವೆಲ್ಲರೂ ಕೂಡ ಬಂದು ಅವರಿಗೆ ಶುಭ ಕೋರ್ಲಿಕ್ಕೆ ಆತುರದಿಂದ ಇದ್ರಿ. ನೂತನವಾದಂತಹ ಗೌರವಾನ್ವಿತ ಅಧ್ಯಕ್ಷರಾದಂತಹ 2026-27 ಅವಧಿಯ ಉಮೇಶ್ ಅವರು, ಹಾಗೆ ಕಾರ್ಯದರ್ಶಿಗಳಂತ ಗೋಪಿನಾಥ್ ಅವರು, ಹಾಗೆ ಹೊಸದಾದಂತಹ ಎಲ್ಲ ಅಧ್ಯಕ್ಷರ ಆದಿಯಾಗಿ ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ, ಮನೋಭಾವದಿಂದ ಇರ್ತಕ್ಕಂಥವರು ಇಲ್ಲಿ ಬಂದಿದ್ರಿ. ಖಾಸಗಿಯಾಗಿ ನಾವು ವೈಯಕ್ತಿಕವಾಗಿ ಸೇವೆ ಮಾಡೋದು ಬೇರೆ, ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಾವು ಪಾಲುದಾರರಾಗಿದ್ರಿ, ನಾವು ಕೂಡ ಅದರ ನಿರ್ದೇಶಕರು ಅಥವಾ ಅದರ ಸದಸ್ಯರಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಸೇವಾ ಮನೋಭಾವ ಇಟ್ಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ನಾವೆಲ್ಲರೂ ಕೂಡ ಮಾನವೀಯ ಸಂಬಂಧಗಳು, ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಮ್ಮ ಕೈಲಾದಷ್ಟು ಕೂಡ ಒಂದು ಸಾಮಾಜಿಕ ಕಳಕಳಿಯಿಂದ ಕೇವಲ ಆರೋಗ್ಯ ಶಿಕ್ಷಣ ಸರ್ವಿಸ್ ಸೇವೆ ಅಲ್ಲ, ನಾಗರಿಕ ಜವಾಬ್ದಾರಿಗಳ ಹೊತ್ತಂತ ನಾವು ನಮಗೆ ಸಿಕ್ಕಂತ ಅವಕಾಶ ಯಾವುದೇ ಕ್ಷೇತ್ರದಲ್ಲಿ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಸೇವೆಗೆ ಬೆಲೆ ಕಟ್ಟಲಾದಂತ ಒಂದು ಕಾರ್ಯ, ಅದನ್ನ ತಾವೆಲ್ಲರೂ ಕೂಡ ನಮ್ಮ ಬದುಕಲ್ಲಿ ತೋರಿಸ್ಕೊಂಡಿರ್ತೀವಿ. ಆದ್ರೆ ಇದು ಒಂದು ವೇದಿಕೆ ಸಿಕ್ಕಾಗ ನಮಗರಿವಿಲ್ಲದೆ ಒಬ್ಬ ಗಣ್ಯಮಾನ್ಯರನ್ನ ಅಥವಾ ಹಲವಾರು ಸಾಧಕರ ಸಂಪರ್ಕ ಸಿಗ್ತದೆ, ಜೊತೆಗೆ ಒಂದು ನಾಯಕತ್ವ ಗುಣಗಳು ಕೂಡ ಬೆಳೆಸ್ಕೊಳ್ಳಿಕ್ಕೆ ಬಹಳ ಅತ್ಯುತ್ತಮವಾದ ಒಂದು ವೇದಿಕೆ. ಅಂತ ವೇದಿಕೆಯಲ್ಲಿ ಹೊಸದಾಗಿ ನೂತನಾಗಿ ಇವತ್ತು ದಿವಸ ನಿರ್ದೇಶಕರು ಇಲ್ಲಿ ತೋರಿಸ್ಕೊಂಡಿದ್ರಿ. ಅವ್ರಿಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭ ಕೋರ್ತಾ, ಇವತ್ತೇನು ನಡೆದಿದೆ ನಾನು ಅನಿಸ್ತದೆ ಜಿಲ್ಲೆಯಲ್ಲಿ ಅನೇಕ ಪದಕಗಳ ಸಮಾರಂಭ ನಡೆದಿರ್ಬೋದು, ಆದರೆ ಇಷ್ಟು ಜನಸಂಖ್ಯೆಯಲ್ಲಿ ಇಷ್ಟು ಜವಾಬ್ದಾರಿಯುತವಾದಂತಹ ಒಂದು ಜನ ಬಂದಿರ್ತಕ್ಕಂಥದ್ದು ನಾನೊಂದು ಬಹಳ ಸಂತೋಷ ಮಾಡಿ ಬಹಳ ಹರ್ಷ ವ್ಯಕ್ತಪಡಿಸ್ತೇನೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಕಾಳಜಿ, ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸೋದರ ಮಿತ್ರರಾದ ಉಮೇಶ್ ಅವರು ಮತ್ತೆ ಗೋಪಿ ಅವರು ಇರಲಿ, ಅವರ ಮೂಲಕ ಇನ್ನಷ್ಟು ಸೇವೆ KGF ದೊರಕದಾಗಬೇಕು. ನಾನು ಕೂಡ ಅಸಿಸ್ಟೆಂಟ್ ಗವರ್ನರ್ 2026-27 ಅವಧಿಯಲ್ಲಿ ಏನು KGF ಕ್ಲಬ್ಗೆ ನಾನು ಆಯ್ಕೆ ಮಾಡಿದರೆ, ನನಗೂ ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಮೀರಿ ನಾನು ನಿಮ್ಮ ಜೊತೆ ಕೆಲಸ ಮಾಡ್ತೀನಿ, ಕೈ ಜೋಡಿಸ್ತೀನಿ. ಒಟ್ಟಾರೆಯಲ್ಲಿ ಈ 2026-27 KGF ಕ್ಲಬ್ನ ಒಂದು ಮಾದರಿ ಕ್ಲಬ್ ಆದ ರೀತಿಯಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಸೇವೆ, ಹೆಚ್ಚು ಪ್ರಶಸ್ತಿಗಳು ಪಡುವಂತದ್ದಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲ ಬಂದಂತ evening, great occasion. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಐ ಆಮ್ ಲಕ್ಕಿ ಟು ಬಿ ಹಿಯರ್ ಬಿಕಾಸ್ ದಿಸ್ ಇಸ್ ಅನ್ ಹಿಸ್ಟಾರಿಕ್ ಇನ್ಸ್ಟಾಲೇಷನ್, 71st installation, oldest club in 3191, oldest club in the combined district ಅಂದ್ರೆ 3190 ಅಂತ ನಮ್ಮ ಡಿಸ್ಟ್ರಿಕ್ಟ್ ಏನಿತ್ತು ಅದನ್ನು ನೋಡಿದಾಗ ಕಂಬೈನ್ಡ್ ಆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ this was the second oldest club. So it's got a lot of history, it's got a lot of years of service,
ಹಾಗೇನೆ ನಮ್ಮ ಇದು ಸ್ಟೇಜಲ್ಲಿ ಕೂತಿದ್ದಾಗ ಹಂಗೆ ಒಂದು ಇದು ಫ್ಲಾಶ್ ಆಯಿತು, ತಲೆಗಿರೋ ಒಂದು ಬಂತು. ಅವರ ಹೆಸರು ಉಮೇಶ್ ಅಂದ್ರೆ ಶಿವನ ಹೆಸರು, ಕರೆಕ್ಟಾ? ಉಮನ ಈಶಾ, ಉಮಾ ಅಂಡ್ ಹಸ್ಬೆಂಡ್, ಸೊ ಉಮೇಶ್. ಬಟ್ ಆದ್ರೆ ಕಾಂಬಿನೇಷನ್ ನೋಡಿ, ಅವ್ರ ಜೊತೆ ಗೋಪಿ ಅಂತ ಇದ್ದಾರೆ ಸೆಕ್ರೆಟರಿ. ಅಂದ್ರೆ ವಿಷ್ಣುನು ಶಿವ ಇಬ್ರು ಈ ವರ್ಷ KGF ಕ್ಲಬ್ಗೆ ಚಾಲನೆ ಕೊಟ್ಟಿದ್ದಾರೆ ಆಸ್ ಪ್ರೆಸಿಡೆಂಟ್ ಅಂಡ್ ಸೆಕ್ರೆಟರಿ. ಅದರ ಪ್ರಭಾವ ಈಗಲೇ ಅರ್ಥ ಆಗ್ತದೆ ಎಲ್ಲರಿಗೂ. ಹೊರಗಡೆ ಏನಾದ್ರೂ ಹೌಸ್ಫುಲ್ ಬೋರ್ಡ್ ಹಾಕಿದ್ದೀರಾ ಪ್ರೆಸಿಡೆಂಟ್? ಸ್ಟ್ಯಾಂಡಿಂಗ್ ಅಲ್ಲಿದ್ದಾರೆ. ಸೊ ಐ ಥಿಂಕ್ ದಿಸ್ ಇಸ್ ಅನ್ ಅಮೇಸಿಂಗ್ ದಿಸ್ ಒನ್ ಅಂಡ್ ಕಂಗ್ರಾಚುಲೇಷನ್ಸ್ ಟು KGF ಕ್ಲಬ್. 15 ಜನರನ್ನ ಇಂಡಕ್ಟ್ ಮಾಡಿದ್ದೀರಾ ಇವತ್ತು. ಐ ಥಿಂಕ್ ಯು ವಿಲ್ ಟೇಕ್ ಇಟ್ ಟು ಅಬೌಟ್ 45-47 ಮೆಂಬರ್ಸ್ ಅಲ್ಲ? GOV ಟೈಮ್ ಅಲ್ಲಿ ತಿರ್ಗಾ ಇನ್ನೂ ಮೆಂಬರ್ಸ್ ನ ಇನ್ಕ್ಲೂಡ್ ಮಾಡ್ತಾರಂತೆ. ಸೊ ನಾನು KGF ನಾನೇ, ಐ ಸ್ಟಡಿಡ್ ಹಿಯರ್. ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್, ಮೈ ಲೆಸನ್ಸ್ ಇನ್ ಲೈಫ್, ನನ್ನ ಒಂದು ಫೌಂಡೇಶನ್, ಎವ್ರಿಥಿಂಗ್ ಸ್ಟಾರ್ಟೆಡ್ ಹಿಯರ್ ಇನ್ KGF. ಈಗ ಯಾರೋ ನಮ್ಮ ಸ್ನೇಹಿತರು ಶ್ರೀನಾಥ್ ಸರ್ ಅವರು ಅದೇ ಹೇಳ್ತಾ ಇದ್ರು ಈ ಬಿಲ್ಡಿಂಗ್ ಬಗ್ಗೆ. ನಾನು ಹೇಳಿದೆ ಸರ್ 1976 ಇಂದ ಇಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದೆ ನಾನು. ಸೊ ದಿಸ್ ಇಸ್ ಅ ವೆರಿ ಫೆಮಿಲಿಯರ್ ಪ್ಲೇಸ್, ವೆರಿ ಅ ಪ್ಲೇಸ್ ವಿತ್ ಲಾಟ್ ಆಫ್ ಹಿಸ್ಟ್ರಿ. ಪ್ಲಸ್ ನಾನು ಹೇಳೋದೇನಂದ್ರೆ ಒಂದು ಕಾಸ್ಮೋಪಾಲಿಟನ್ ಪ್ಲೇಸ್. ಅಂದ್ರೆ ಇಲ್ಲಿಂದ ನಾನು ಭಾಷೆಗಳನ್ನ ಕಲಿತೆ. ಐ ಡಿಡ್ಂಟ್ ನೋ ಮೈ ಮದರ್ ಟಂಗ್ ಇಸ್ ಮಲಯಾಳಂ. ಸುಮಾರು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮೈ ಮದರ್ ಟಂಗ್ ಇಸ್ ಮಲಯಾಳಂ. ಬಟ್ ನಾನು ಐ ಲರ್ನ್ ಕನ್ನಡ ಫ್ರಮ್ ಹಿಯರ್, ಐ ಲರ್ನ್ ಹಿಂದಿ ಫ್ರಮ್ ಹಿಯರ್, ಐ ಲರ್ನ್ ತೆಲುಗು ಫ್ರಮ್ ಹಿಯರ್, ಐ ಲರ್ನ್ ತಮಿಳ್ ಫ್ರಮ್ ಹಿಯರ್. ಇಲ್ಲಿ ಕಲ್ತಿರೋ ಒಂದು ಇದು ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ರೀಸೆಂಟ್ಲಿ ಐ ವೆಂಟ್ ಆಸ್ ಅನ್ RIPR ಅಂದ್ರೆ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ಸ್ ರೆಪ್ರೆಸೆಂಟೇಟಿವ್ ಟು ಅನದರ್ ಡಿಸ್ಟ್ರಿಕ್ಟ್ ಇನ್ ತಮಿಳ್ನಾಡು 3203 ಅಂತ ತಿರುಪುರಲ್ಲಿ ಕಾನ್ಫರೆನ್ಸ್ ಮಾಡಿದ್ರು. ಅಲ್ಲಿ ಹೋದಾಗ ಐ ಆಮ್ ಗಿವನ್ 3 ಸ್ಪೀಚಸ್. ಅಂದ್ರೆ ಒಂದು ಕಾನ್ಫರೆನ್ಸ್ಗೆ ಪ್ರೆಸಿಡೆಂಟ್ ಆಗಿ ಆ ಒಂದು ಕಾನ್ಫರೆನ್ಸ್ ಹೋದಾಗ 3 ಅವಕಾಶಗಳನ್ನ ಕೊಡ್ತಾರೆ ಮಾತಾಡಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಫುಲ್ ಒಂದು 2-2.5 ಸಾವಿರ ಜನ ಇದ್ರು. ರೆವೆನ್ಯೂ ಮಿನಿಸ್ಟರ್ ಸೆಂಗೋಟಿಯನ್ ಅವರಿದ್ರು, ನಮ್ಮ RI ಡೈರೆಕ್ಟರ್ ಟ್ರಿಪಲ್ ಎಂ ಅವರಿದ್ರು. ಅವರೆಲ್ಲ ಇದ್ದಾಗ somewhere I took a decision saying that I remembered KGF and I said I am going to give my entire speech in Tamil ಅಂತ ಹೇಳಿ 3 ಸ್ಪೀಚ್ ತಮಿಳಲ್ಲಿ ಕೊಟ್ಟಿದ್ದೀನಿ ನಾನು. ಅದಕ್ಕೆ ಸೆಂಗೋಟಿಯನ್ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಏನ್ ಹೇಳಿದ್ರು, ಸರ್ ನೀವು ಚೆನ್ನೈಗೆ ಬಂದಾಗ ದಯವಿಟ್ಟು ನನ್ನನ್ನು ಬಂದು ಭೇಟಿಯಾಗಿ, ಐ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಯು ಅಂತ. ಥ್ಯಾಂಕ್ಸ್ ಟು KGF that also happened. KGF ಶರಣ್ಯ ಪ್ರಿಯಾ KS 600 marks, ರೂರಲ್ ಹೈಸ್ಕೂಲ್ ಬೇತಮಂಗಲ. ವಿದ್ಯಾಶ್ರೀ J 599 marks, ಸೆಂಟ್ ತೆರೆಸಾ ಗರ್ಲ್ಸ್ ಹೈಸ್ಕೂಲ್. ಸುಪ್ರಿಯಾ JK 597 marks, ಮುರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ KGF. ಸೊ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಕೀರ್ತಿಯನ್ನ ತನ್ನಿ. PUC ನಲ್ಲೂ ಕೂಡ ಇದೇ ರೀತಿ ಅಂಕಗಳನ್ನ ಪಡೆದು ಮುಂದೆ ನಿಮ್ಮ ಭವಿಷ್ಯ ಒಂದು ಅಭಿನಂದಿಸಬೇಕು. ಅವರಿಗೆ ಪ್ರೋತ್ಸಾಹ ಉತ್ತೇಜನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ರೋಟರಿ ಸಂಸ್ಥೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ತಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ, ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಮುಂದೆ ನಿಮ್ಮ ಏನು ಈಗ PUC ಮುಗಿಸ್ಕೊಂಡು ತಾವೆಲ್ಲ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗ್ತಾ ಇದ್ದೀರಾ, ಮುಂದಿನ ಕೋರ್ಸ್ಗಳಲ್ಲಿ ಇದೇ ಮಾರ್ಕ್ಸ್ ತಗೊಂಡು ತಾವೆಲ್ಲರೂ ಕೂಡ ಒಂದು ಉನ್ನತ ಸ್ಥಾನಗಳಿಗೆ ಹೋಗ್ಬೇಕು. ನಾಳೆ ಹೃದಯಪೂರ್ವಕ ಧನ್ಯವಾದಗಳು. ಇದರ ಕಾರ್ಯಕ್ರಮ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ತುಂಬಾ ವಂಡರ್ಫುಲ್. ನಮಗೆಲ್ಲ ಬಹಳ KGFಗೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಬಂದಿರ್ತಕ್ಕಂಥದ್ದು, ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೆ ಲಕ್ಷ್ಮೀ ಸರ್ ಅವ್ರಿಗೂ ನಮ್ಮ ರೋಟರಿ ಕ್ಲಬ್, ರೋಟರಿ ಸಂಸ್ಥೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ರೋಟೇರಿಯನ್ ರಾಮಚಂದ್ರಪ್ಪ ಸರ್ ಅವರು ಜೋನಲ್ ಸೇರಿದವರು. ಸೊ ಇವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮನ್ನ ಮೇಲ್ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಿದ್ದಾರೆ. ಸ್ವಲ್ಪ ಹಿಂದೆ
ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಅಧ್ಯಕ್ಷ ಉಮೇಶ್ ಅವ್ರಿಗೆ ನಮ್ಮಲ್ಲಿ ನಮ್ಮ ಕ್ಲಬ್ ನಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ನಾನಿದೀನ್ ಮಾಡ್ರಪ್ಪ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ನಮ್ಗೆಲ್ಲ ಧೈರ್ಯ ತುಂಬಿ ನಮ್ಗೆಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿ ಆ ಪ್ಲೇಸ್ ನಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನಮ್ಗೆ ಅಮರ ಲಕ್ಷ್ಮಣ ಸರ್ ಇದ್ರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಮಂಗಾಂತಪ್ಪ ಸರ್, ನಮ್ಮ ಖಜಾಂಚಿಗಳು ಇರ್ತಾರೆ. ಹಾಗೆ ನಮ್ಮ ಸೀನಿಯರ್ ರೊಟೇರಿಯನ್ಸ್ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಪ್ರತ್ಯಕ್ಷವಾಗಿ ಕಾರ್ಯಕ್ರಮ ಎಲ್ಲರೂ ನಮ್ಮ ಕೆ.ಟಿ. ಶ್ರೀನಿವಾಸ ಆಗಮಿಸಿದ್ದಾರೆ. ಸೊ ಅವರು ಕೂಡ ಧನ್ಯವಾದಗಳು. ನಾಯ್ಡು ಸರ್ ಅವರಿಗೆ, ನಮ್ಮ ಸರ್ಕಾರಿ ನೌಕರರ ಕಾರ್ಯದರ್ಶಿ ಅನಿಲ್ ಅವರಿಗೆ, ನಮ್ಮ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಗೆಳೆಯ ಶ್ರೀನಿವಾಸ ಮೂರ್ತಿ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ